Praise the Lord. Greetings to you all in the name of our Lord and Savior Jesus Christ. Today's Bible verse, Isaiah chapter 41 verse 13. I am the Lord your God. I strengthen you and say, do not be afraid, I will help you. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 13ನೇ ವಚನ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಮ್ಮ ದೇವರಾದ ಕರ್ತನು ಯೆಶಾಯ ಪ್ರವಾದಿಯ ಮೂಲಕವಾಗಿ ಎಷ್ಟು ಆದರಣೆಯ ಮಾತನ್ನು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಅಂದು ಯೆಶಾಯ ಪ್ರವಾದಿಯ ಮೂಲಕ ಹೇಳಿದ ದೇವರು ಇದೇ ವಾಕ್ಯವನ್ನು ಇವತ್ತು ನಮ್ಮ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ವಾಕ್ಯವನ್ನು ಕೇಳಿಸಿಕೊಂಡು ನಮಗೆ ಎಷ್ಟು ಸಂತೋಷವಾಗುತ್ತದೆ, ನಮ್ಮ ಆತ್ಮದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗ್ತದೆ. ನಮ್ಮ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಕೈ ಹಿಡಿದು ನಡೆಸುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಭಯಪಡಬೇಡ ಎಂಬುದಾಗಿ. ಯಾರಾದರೂ ಮನುಷ್ಯರು ಬಂದು ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ನಮ್ಮ ಹಸ್ತ ಹಿಡಿದು ನಡೆಸುವುದಾದರೆ ನಮಗೆ ಎಷ್ಟು ಸಂತೋಷವಾಗುತ್ತದೆ. ನಮ್ಮ ದೇವರಾದರೋ ಕರ್ತನಾದ ಯೆಹೋವನು ನಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಎಂಬುದಾಗಿ. ಈ ಆದರಣೆಯ ವಾಕ್ಯವನ್ನು ನಮ್ಮ ಸ್ವಂತದಾಗಿಸಿಕೊಳ್ಳೋಣ. ಈ ವಾಗ್ದಾನದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ದೃಢವಾಗಿ ಹಿಡಿದುಕೊಳ್ಳೋಣ. ನಮ್ಮ ದೇವರು ನಮಗೆ ಹೇಳ್ತಾ ಇದ್ದಾರೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮ ಬಲಗೈಯನ್ನು ಆತನ ಹಸ್ತದಲ್ಲಿ ಹಿಡಿದುಕೊಂಡಿದ್ದಾರೆ. ಆತನು ನಮಗೆ ಮಾರ್ಗ ನಡೆಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರಿಗೂ ನಮಗೂ ಒಂದು ಆಳವಾದ ಸಂಬಂಧವಿದೆ. ಎಫ್ರಾಯಮನ ಕೈ ಹಿಡಿದು ನಡೆಸಿದ ದೇವರು ಇವತ್ತು ನಮ್ಮನ್ನೂ ಸಹ ಹೇಳ್ತಾ ಇದ್ದಾರೆ, ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಎಂಬುದಾಗಿ. ಅನೇಕರು ಕ್ರಿಸ್ತನ ಕೈಗಳನ್ನು ಹಿಡಿದುಕೊಂಡು ನಡೀಲಿಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಇಷ್ಟದಂತೆ ನಾನು ಜೀವಿಸ್ತೇನೆ ಎಂಬುದಾಗಿ ಬಯಸುತ್ತಾರೆ. ಕರ್ತನ ಕೈ ಹಿಡಿದರೆ ನಾನು ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಕರ್ತನ ಕೈ ಹಿಡಿದು ನಡೆಸುವುದಾದರೆ ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಬಯಸುತ್ತಾರೆ. ಇನ್ನು ಕೆಲವರು ಕರ್ತನ ಕೈ ಹಿಡುವುದಕ್ಕೆ ಬದಲಾಗಿ ಈ ಲೋಕದ ಆಶೆ, ಶರೀರದ ಆಶೆ, ಸೈತಾನನ ಕೈಗಳನ್ನು ಹಿಡಿದು ನಡೆಯುತ್ತಾರೆ. ಅವರ ಸ್ಥಿತಿ ಕೊನೆಯಲ್ಲಿ ಪರಿತಾಪಕರವಾದದ್ದಾಗಿರುತ್ತದೆ ಪ್ರಿಯರೇ. ಆದ್ದರಿಂದ ನಾವು ನಮ್ಮಲ್ಲಿರುವ ದುರ್ಗುಣಗಳನ್ನು ಬಿಟ್ಟು ಬಿಡೋಣ, ಹಳೆಯ ಪಾಪ ಸ್ವಭಾವಗಳನ್ನು ತ್ಯಜಿಸೋಣ, ಲೋಕದ ಆಶೆ, ಶರೀರದ ಆಸೆ ಇವುಗಳನ್ನು ಬಿಟ್ಟು ಬಿಡೋಣ. ಎರಡು ದೋಣಿಗಳಲ್ಲಿ ಕಾಲಿಟ್ಟು ಸಂಚರಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆದ್ದರಿಂದ ಈ ಲೋಕವನ್ನಾದರೂ ಪ್ರೀತಿಸೋಣ, ಕರ್ತನನ್ನಾದರೂ ಪ್ರೀತಿಸೋಣ. ಈ ಲೋಕದಾಶೆ ಸಂಪೂರ್ಣವಾಗಿ ಬಿಟ್ಟು ಕರ್ತನನ್ನೇ ಪ್ರೀತಿಸೋಣ. ಆಗ ಕರ್ತನು ತನ್ನ ಕೈ ಹಿಡಿದು ನಮ್ಮನ್ನು ನಡೆಸುತ್ತಾರೆ. ಲೋಟನ ಹೆಂಡತಿಯನ್ನು ಒಂದು ಸಾರಿ ಜ್ಞಾಪಿಸಿಕೊಳ್ಳೋಣ. ಅವಳನ್ನು ದೇವರು ಸೊದೋಮಿನಿಂದ ಕೈ ಹಿಡಿದು ಹೊರಗೆ ತಂದರು. ಆದರೆ ಆಕೆ ಮನಸ್ಸಾದರೂ ಲೌಕಿಕ ವಿಷಯದಲ್ಲಿತ್ತು. ಆಕೆ ಹಿಂತಿರುಗಿ ನೋಡಿದಳು. ದೇವರು ಮಾಡಬಾರದು ಎಂಬುದಾಗಿ ಹೇಳಿರುವ ಕಾರ್ಯವನ್ನು ಆಕೆ ಮಾಡಿದಳು. ಆಕೆ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಸ್ತಂಭವಾದಳು ಪ್ರಿಯರೇ. ಅದೇ ರೀತಿಯಲ್ಲಿ ಪೇತ್ರನ ಬಗ್ಗೆಯೂ ನಾವು ನೋಡೋಣ. ಪೇತ್ರನು ಸಮುದ್ರದ ಅಲೆಯನ್ನು ನೋಡಿದನು, ಭಯಪಟ್ಟನು. ಆಗ ದೇವರು ತನ್ನ ಹಸ್ತ ಹಿಡಿದು ಅವನನ್ನು ಮೇಲಕ್ಕೆತ್ತಿದನು. ಅಲ್ಪ ವಿಶ್ವಾಸಿಯೇ, ಯಾಕೆ ಭಯಪಡುತ್ತಿ ಎಂಬುದಾಗಿ ಹೇಳಿ ದೇವರು ಪೇತ್ರನನ್ನು ಧೈರ್ಯಪಡಿಸಿದರು. ಅದು ಪೇತ್ರನ ಕೈ ಹಿಡಿದು ನಡೆಸಿದಂಥ ದೇವರು ಇವತ್ತು ನನ್ನನ್ನು ನಿನ್ನನ್ನು ಕೂಡ ನಡೆಸುತ್ತಾರೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ನಾವು ಕೂಡ ಕರ್ತನ ಹಸ್ತವನ್ನು ಹಿಡಿದುಕೊಂಡು ನಡೆಯೋಣವಾ? ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣವಾ? ಹಾಗೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನನ್ನನ್ನು ನಿನ್ನನ್ನು ಆಶೀರ್ವದಿಸಿ ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಯೆಶಾಯ ಪ್ರವಾದಿಯ ಮೂಲಕವಾಗಿ ಭಯಪಡಬೇಡ, ನಾನು ನಿನ್ನ ಹಸ್ತ ಹಿಡಿದು ನಡೆಸುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲಪ್ಪ. ನಿನ್ನನ್ನು ಕೊಂಡಾಡ್ತೇವೆ ದೇವ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಂದು ಪೇತ್ರನ ಕೈ ಹಿಡಿದು ನಡೆಸಿದಂತೆ ನಮ್ಮೆಲ್ಲರ ಕೈ ಹಿಡಿದು ಕೂಡ ನಡೆಸು ಸ್ವಾಮಿ. ನಾವೆಲ್ಲರೂ ನಮ್ಮನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ದೇವ. ಕರುಣಿಸಿ ಕಾಪಾಡಿ ರಕ್ಷಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.